ಫಿಲ್ಮ್ ಇಂಡಸ್ಟ್ರಿಲಿ ಎಷ್ಟೋ ಜನ ಹೀರೋಗಳು ಬಂದ್ರು, ಎಷ್ಟೋ ಜನ ಹೋದ್ರು. ಆದ್ರೆ ಈ ರೇಂಜಿಗಿನ ಟೈಟಲ್ ಕಾರ್ಡ್ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ, ಇನ್ ಮುಂದಕ್ಕೆ ಯಾರಿಗೂ ಸಿಗೋದು ಇಲ್ಲ, ಚಾನ್ಸೇ ಇಲ್ಲ. ಸಿನಿಮಾ ಅನ್ನೋದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಅದನ್ನು ಮೀರಿ ಒಂದು ಎಮೋಷನ್. ಅದರಲ್ಲೂ ವಿಜಯ್ ಅವರಂತ ಒಬ್ಬ ಮಾಸ್ ಪುಲ್ಲಿಂಗ್ ಇರುವಂತ ನಟ ತನ್ನ ಕೊನೆಯ ಸಿನಿಮಾ ಜೊತೆ ಬರ್ತಾ ಇದ್ದಾರೆ ಅಂದ್ರೆ ಕೇಳ್ಬೇಕಾ? ಅದೊಂಥರ ರಿವ್ಯೂಗಳನ್ನು ಮೀರಿ ನಿಂತಿರೋ ಎಮೋಷನಲ್ ಸೆಂಡ್ ಆಫ್. ಆ ಲೆಕ್ಕದಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೋ ಸೂಪರ್ ಆಗಿತ್ತು. ಆದ್ರೆ ಸಿನಿಮಾ ಬನ್ನಿ ಅದ್ರ ಬಗ್ಗೆ ಒಂಚೂರು ಮಾತಾಡ್ಕೊಂಡು ಬರೋಣ. ಜನನಾಯಗನ್ ಇದು ವಿನೋದ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ತಲಪತಿ ವೆಟ್ರಿಕೊಂಡಾನ್ ಇಲ್ಲಿನ ಮುಖ್ಯ ಪಾತ್ರ. ಒಂದು ಟೈಮಲ್ಲಿ ಆತ ಜೈಲೊಳಗೆ ಇದ್ದಾಗ ಅಂಡ್ ಅಲ್ಲಿಂದ ಹೊರಗೆ ಬಂದಾಗ ಒಬ್ಬ ಪೊಲೀಸ್ ಆಫೀಸರ್ ಸಹಾಯ ಮಾಡಿರ್ತಾರೆ. ಅಂಡ್ ಈಗ ಆ ಋಣನ ವಾಪಸ್ ತೀರಿಸಬೇಕು, ಅದಕ್ಕೆ ಅಂತ ಅವನ ಮುಂದೆ ಒಂದು ಟಾಸ್ಕ್ ಇದೆ. ಸೊ ಅದು ಏನು, ಆಫೀಸರ್ ಕನಸೇನಾಗಿತ್ತು, ಹಾಗೆ ಮೇನ್ಲಿ ಈ ತಲಪತಿಯ ಬ್ಯಾಕ್ ಸ್ಟೋರಿ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರುವಂತಹ ಮೊದಲ ಪಾಸಿಟಿವ್, ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ತಳಪತಿ ವಿಜಯ್ ಅವರು. ಒಬ್ಬ ಹೀರೋ ಆಗಿ ಈ ಲೆವೆಲ್ ಫ್ಯಾನ್ ಫಾಲೋಯಿಂಗ್, ಇಷ್ಟು ಜನನ ಸಂಪಾದನೆ ಮಾಡೋದು ಅಂದ್ರೆ ಅದು ಖಂಡಿತ ಸುಲಭದ ಮಾತಲ್ಲ. ಸಿನಿಮಾಗಳಂತೂ ಅಲ್ವೇ ಅಲ್ಲ. ಕರಿಯರ್ ಬಿಗಿನಿಂಗ್ ಇಂದಾನು ತಮ್ಮದೇ ಆದ ಆಟಿಟ್ಯೂಡ್, ಮ್ಯಾನರಿಸಮ್, ಆ ಚಾರ್ಮ್ ಅದೇ ವ್ಯತ್ಯಾಸ ಮಾಡಿದ್ದು. ಇನ್ಫ್ಯಾಕ್ಟ್ ಬರೀ ಆ ಸ್ಟೈಲ್ ಮತ್ತೆ ಸ್ವಾಗ್, ಅದಕ್ಕೇನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳಿದ್ದಾರೆ ವಿಜಯ್ ಅವರಿಗೆ. ಸೊ ಡೈರೆಕ್ಟರ್ ವಿನೋದ್ ಅವರು ಅದನ್ನ ಅರ್ಥ ಮಾಡ್ಕೊಂಡು ಪ್ರೆಸೆಂಟೇಷನ್ ಮೇಲೆ ಒತ್ತು ಕೊಟ್ಟಿದ್ದಾರೆ. ವಿಜಯ್ ಅವ್ರನ್ನ ಹೆವಿ ಸ್ಟೈಲಿಶ್ ಆಗಿ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಅದು ಹಲವು ಕಡೆ ಚೆನ್ನಾಗಿ ವರ್ಕ್ ಆಯ್ತು. ಹಾಗೇನೆ ಪ್ರತಿ ಸೀಕ್ವೆನ್ಸ್ ಅಲ್ಲೂ ಆದಷ್ಟು ವಿಜಯ್ ಆಸ್ ಅ ಹೀರೋ, ಆಸ್ ಅ ಸ್ಟಾರ್ ಡಾಮಿನೇಟ್ ಮಾಡ್ತಾರೆ. ಅಂಡ್ ಅದು ಫ್ಯಾನ್ ಸರ್ವಿಸ್ ಮೂಮೆಂಟ್ಸ್ ಗಳಾಗಿ ಒಂದ್ ರೀತಿ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇಡೀ ಸಿನಿಮಾ ಇರೋದು ಕೂಡ ಹಾಗೇನೆ. ಬರುವಂತ ಡೈಲಾಗ್ ಗಳು, ವಿಜಯ್ ಅವರ ಸಿಗ್ನೇಚರ್, ಅಲ್ಲಲ್ಲಿ ಇಟ್ಟಿರೋ ರೆಫರೆನ್ಸ್ ಗಳು ಲೈಕ್ ಫ್ಯಾನ್ಸ್ ಗಳಿಗೋಸ್ಕರನೇ ಹೇಳು ಮಾಡಿಸಿದಾಗೆ ಅವರಿಗೆ ಅಂತಾನೆ ಬರ್ದು ಪ್ಯಾಕ್ ಮಾಡಿ ಕೊಟ್ಟಾಗಿದೆ. ಸೊ ಅದೇ ಈ ಸಿನಿಮಾದ ಮೇಜರ್ USP. ಇನ್ನು ಅನಿರುದ್ಧ್ ರವಿಚಂದರ್ ಅವರು, ಮನುಷ್ಯ ಅದೆಂತ ಪ್ರಾಜೆಕ್ಟ್ ಆಗಿರ್ಲಿ, ಕಥೆ ಏನೇ ಇರ್ಲಿ, ಥಿಯೇಟರ್ ನ ಸ್ಟೇಡಿಯಂ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಫಿಕ್ಸ್ ಆದ್ರೆ ಮುಗೀತು. ಸೊ ಆ ಲೆಕ್ಕದಲ್ಲಿ ಇಂಟರ್ವಲ್ ಪೋರ್ಷನ್ ಅಲ್ಲಿ ಬರೋ ರಾವಣ ಮವಂಡ ಸಾಂಗ್, ಆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇಡೀ ಸೀಕ್ವೆನ್ಸ್ ಅನ್ನ ಎಲಿವೇಟ್ ಮಾಡಿದೆ. ಅಂಡ್ ದೆನ್ ಮೈ ಫೇವರೇಟ್ ಹೊರು ಪೇರೆ ವರಲಾರು, ಆ ಹಾಡು ಬಂದಾಗ್ಲೇನೆ ಒಂದು ಡಿಫರೆಂಟ್ ಎನರ್ಜಿ, ಬೇರೆನೆ ವಾತಾವರಣ. ಸೊ ಕಾಂಪೋಸಿಷನ್ ಸಖತ್ ಇಷ್ಟ ಆಯ್ತು ನನಗೆ. ಇನ್ನ ತಳಪತಿ ಕಚೇರಿ, ಆ ಹಾಡು ಪರ್ಸನಲಿ ಫೇವರೇಟ್ ಅಲ್ಲ, ಆದ್ರೆ ಥಿಯೇಟರ್ ಅಲ್ಲಿ ಸಖತ್ತಾಗಿ ವರ್ಕ್ ಆಯ್ತು. ಟೋಟಲ್ ಯೂಫೋರಿಯಾ ಅಂತ ಹೇಳ್ತೀನಿ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಅಭಿನಯಕ್ಕಿಂತ ಜಾಸ್ತಿ ಕಮರ್ಷಿಯಾಲಿಟಿನೇ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಪಾತ್ರಕ್ಕೆ ತಕ್ಕ ಹಾಗೇನೆ ಇದ್ರು. ಬಟ್ ಕೆಲವೊಂದು ಕಡೆ ಅಪ್ಪ ಮಗಳ ಎಮೋಷನ್ ಅದು ಒಂದು ಮಟ್ಟಿಗೆ ಫೀಲ್ ಆಯ್ತು ಅಂತ ಅನ್ಬೋದು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅವು ಸಿಕ್ಕಾಪಟ್ಟೆ ಇದಾವೆ. ರೈಟಿಂಗ್, ಸ್ಟೋರಿ, ಅದರ ಎಕ್ಸಿಕ್ಯೂಷನ್, ಟೋಟಲಿ ಸಿನಿಮಾ ಮ್ಯೂಸಿಕ್ ಒಂದನ್ನ ಬಿಟ್ರೆ ಬೇರೆ ಎಲ್ಲಾ ಕಡೆನೂ ಬಿಲೋ ಆವರೇಜ್ ಪ್ರಾಡಕ್ಟ್. ಲೈಕ್ ಲಿಟ್ರಲಿ ಏನ್ ಈ ಲೆವೆಲ್ ಗುರುವೆ, ಯಾಕಿಷ್ಟು ವರ್ಸ್ಟ್ ಆಗಿ ತೆಗ್ದಿದ್ದಾರೆ ಅಂತ ಅನ್ಸ್ಬಿಡ್ತು. ಫಸ್ಟ್ ಆಫ್ ಆಲ್ ಇದು ಭಗವಂತ್ ಕೇಸರಿ ರೀಮೇಕ್, ಅದಂತೂ ಹೌದು. ಅಂಡ್ ಮಧ್ಯೆ ಮಧ್ಯೆ ಒಂದಷ್ಟು ರೆಫರೆನ್ಸಸ್, ಡೈಲಾಗ್ಸ್ ವಿಜಯ್ ಅವರ ಪೊಲಿಟಿಕಲ್ ಕರಿಯರ್ ನ ತಲೆಲಿಟ್ಕೊಂಡು ಆಡ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ರೆ ಹೇಳಿರೋ ಪಾಸಿಟಿವ್ಸ್ ನೆಲ್ಲ ಸೈಡಿಗಿಟ್ರೆ ಆಕ್ಚುಲಿ ಮಾತಾಡೋಕೆ ಅಂತ ಏನು ವಿಷಯಗಳೇ ಇಲ್ಲ. 20 ವರ್ಷ ಹಿಂದೆ ಬರ್ತಿತ್ತಲ್ಲ ಆ ರೇಂಜಿಗೆ ಔಟ್ಡೇಟೆಡ್ ಆಗಿರೋ ಕಥೆ, ಅದಕ್ಕೆ ತಕ್ಕ ಹಾಗೆ ಬಂದಿರೋ ಡೈರೆಕ್ಷನ್, ಯಾವ್ದ್ರಲ್ಲೂ ಹೊಸತನ ಅನ್ನೋದು ಇಲ್ವೇ ಇಲ್ಲ. ಹಾಗೇನೆ ಎಕ್ಸಿಕ್ಯೂಷನ್ ಅದಂತೂ ಇನ್ನೂ ಕಡೆ. ಅಬ್ಬಾ ಅದೇನ್ ವಿಜುವಲ್ಸ್, ಏನ್ ಕೊರಿಯೋಗ್ರಫಿ, ಸ್ಪೆಷಲಿ ಆಕ್ಷನ್ ಬ್ಲಾಕ್ ಗಳು, ಕ್ಲೈಮ್ಯಾಕ್ಸ್ ಅಲ್ಲಿ ರೋಬೋಟ್ ಗಳ ಯುದ್ಧ. ಲೈಕ್ ಎಡಿಟಿಂಗ್ ಅಲ್ಲೂ ಸಿನಿಮಾನ ಎತ್ತೋದಕ್ಕೆ ಆಗ್ಲಿಲ್ಲ. ಆ ಮಟ್ಟಿಗೆ ಟೆಕ್ನಿಕಲಿ ಹಿಂದುಳಿದಿದೆ ಸಿನಿಮಾ. ಜೊತೆಗೆ ಬರವಣಿಗೆಯಲ್ಲೂ ಅಂತದ್ದೇನೂ ಇರ್ಲಿಲ್ಲ. ಎನಿವೇಸ್ ಹೇಳ್ತಾ ಹೋದ್ರೆ ಇನ್ನೂ ಸುಮಾರಿದೆ, ಬಟ್ ಮೇಜರ್ ಆಗಿ ನನಗನ್ಸಿದ್ದು ಇಷ್ಟು. ಟೋಟಲಿ ಒಂದು ಸಿನಿಮಾ ಆಗಿ ನನಗೆ ಇದು ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಆದ್ರೆ ಫ್ಯಾನ್ಸ್ ಗಳ ಪರ್ಸ್ಪೆಕ್ಟಿವ್ ಅಲ್ಲಿ ಅವರಿಗೆ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಸುಮಾರು ಅಂಶಗಳಿವೆ. ಸಾಕಷ್ಟು ಸೀಕ್ವೆನ್ಸ್ ಗಳನ್ನ ಬರ್ದಿದ್ದಾರೆ. ಹಾಗಾಗಿ ನೀವೇನಾದ್ರೂ ಫ್ಯಾನ್ ಆಗಿದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಜಸ್ಟ್ ಪ್ಯೂರ್ ಎಮೋಷನ್, ಇದು ನಮ್ಮ ನಟನ ಕೊನೆಯ ಸಿನಿಮಾ ಅನ್ನೋ ಅರ್ಥದಲ್ಲಿ ಹೋಗ್ತೀರಾ ಅಂದ್ರೆ ಖಂಡಿತ ಹೋಗಿ ನೋಡಿ ಎಂಜಾಯ್ ಮಾಡ್ತೀರಾ. ಆಲ್ಸೋ ಕೆಲವೊಂದು ಕಡೆ ಬ್ರೂಟಲ್ ಸೀನ್ಸ್ ಗಳಿವೆ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ಫ್ಯಾಮಿಲಿ ಜೊತೆನೆ ನೋಡಬಹುದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.